ಇನ್ನು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಪ್ರಾಸಿಕ್ಯೂಷನ್ ಭೀತಿ ಕಾಡ್ತಾ ಇದೆ. ಸಲಹೆ ರೂಪದ 60 ಪುಟಗಳ ವಿವರಣೆ ರಾಜ್ಯಪಾಲರಿಗೆ ರವಾನೆಯಾಗಿದೆ. ನನಗೆ ಯಾವ ಹೆದರಿಕೆನೂ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದಲೇ ಅಭಯ ಕೂಡ ಸಿಕ್ಕಿದೆ. ಹೀಗಾಗಿ ಎಲ್ಲರ ಚಿತ್ತ ಸದ್ಯ ಈಗ ರಾಜ್ಯಪಾಲರ ನಡೆ ಮೇಲೆ ನೆಟ್ಟಿದೆ. ಇವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅಸ್ಥಿರ ಆಗ್ತೈತೆ ಅಂತ ಭಯ ಬೀಳೋ ಪ್ರಶ್ನೆನೇ ಇಲ್ಲ. ನಾವು ತಪ್ಪೇ ಮಾಡಿಲ್ವಲ್ಲ, ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಏನೂ ಗೊತ್ತಿಲ್ಲ. ಗವರ್ನರ್ ಖುದ್ದಾಗಿ 1.5 ಗಂಟೆ ಕೂತ್ಕೊಂಡು ಕೇಳಿರೋ ಇಶ್ಯೂ. ನಾನು ಯಾಕೆ ಹೆದರಬೇಕು? ನಾನು ತಪ್ಪೇ ಮಾಡಿಲ್ಲ. ಇದು ಸಿಎಂ ಸಿದ್ದರಾಮಯ್ಯ ಇವತ್ತು ಗುಡುಗಿದ ಬರೀ. ರಾಜ್ಯಪಾಲರು ಮುಡಾ ಹಗರಣ ಸಂಬಂಧ ಸಿಎಂಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಪ್ರಾಸಿಕ್ಯೂಷನ್ ಭೀತಿ ಎದುರಾಗಿದೆ. ಹೀಗಾಗಿ ಸಿಎಂ ಬೆನ್ನಿಗೆ ಇಡೀ ಕ್ಯಾಬಿನೆಟ್ ಸಚಿವರೇ ನಿಂತಿದ್ದಾರೆ. ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಅಬ್ರಾಹಂ ಬ್ಲಾಕ್ ಮೇಲರ್ ಆಗಿದ್ದಾನೆ. ಕೇಂದ್ರ ಸರ್ಕಾರ ರಾಜಭವನವನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಹರಿಹಾಯ್ದಿದ್ದಾರೆ. ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ. ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ. ಅಷ್ಟೊಂದು ಆತುರವಾಗಿ ಕೊಟ್ಟಿದ್ದಾರಲ್ಲ. ಅದೇ ಜೊಲ್ಲೆ ಮೇಲೆ ಕಂಪ್ಲೇಂಟ್ ಇದೆ, ಮುರುಗೇಶ್ ನಿರಾಣಿ ಮೇಲೆ ಕಂಪ್ಲೇಂಟ್ ಇದೆ, ಜನಾರ್ದನ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಇದೆ. ಅವ್ರ ಮೇಲೆ ಏನು ಮಾಡಲ್ಲ, ವರ್ಷಗಟ್ಟಲೆ ಇದೆ. ಅವ್ರ ಮೇಲೆ ಯಾಕೆ ಮಾಡಲಿಲ್ಲ? ದಟ್ ಮೀನ್ಸ್ ಟು ಸೇ ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೊತಾ ಇದೆ. ಮೈ ರೋಲ್ ಇಸ್ ನಾಟ್ ದೇರ್. ವೇರ್ ಇಸ್ ಮೈ ರೋಲ್? ಹೇಳಿ ನೋಡೋಣ. ನನ್ನದು ರೋಲ್ ಏನಿದೆ? ಏನೂ ಇಲ್ಲದೇನೆ ಅನಗತ್ಯವಾಗಿ ಇದು ಮಾಡ್ತಾ ಇದೆ. ಇನ್ನು ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಕೌಂಟರ್ ಕೊಟ್ಟಿರೋ ದೂರುದಾರ ಟಿಜೆ ಅಬ್ರಾಹಂ, ನಾನು ಕಣ್ಮುಚ್ಕೊಂಡು ಗವರ್ನರ್ ಬಳಿ ಹೋದ್ನಾ ಅಂತ ಕಿಡಿಕಾರಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸೆಷನ್ಸ್ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು ಎಲ್ಲೆಲ್ಲಿ ಇದೆಯೋ ಅಲ್ಲಿ ಕಳಿಸ್ರಿ ಇದನ್ನ ಅಂತೇಳಿ ಆದೇಶ ಅಂತೇಳಿ ಮಾಡ್ತಾರೆ. ಅದು ಎಲ್ರಿಗೂ ಹೋಗಿದೆ. ಅಲ್ಲಿ ಕಾನೂನು ಮಂತ್ರಿ ಪಕ್ಕದಲ್ಲೇ ಕೂತಿದ್ರು HK ಪಾಟೀಲ್ರು, ಅವರು ಓದಲಿಲ್ವ ಇದ್ದ? ಕೃಷ್ಣ ಬೈರೇಗೌಡರು ಮಾತಾಡಿದ್ರು ಕಾನೂನು ಬಗ್ಗೆ, ಅವರು ಓದಲಿಲ್ವ ಇದ್ದ? ನಾನೇನು ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟ? ಗವರ್ನರ್ ಹತ್ರ ಹೋಗಲೇಬೇಕು, ಸ್ಯಾಂಕ್ಷನ್ ಸಿಗಲೇಬೇಕು. ಸಿಕ್ಕಿದ ಮೇಲೆ ಮಾತ್ರ ನಾನು ಅಲ್ಲಿ ಹೋಗೋದಕ್ಕೆ ಸಾಧ್ಯ. ಪೊನ್ನಣ್ಣ ಅವ್ರಿಗೆ ಗೊತ್ತಿರಲಿಲ್ವಾ? ಇದನ್ನು ಓದಕ್ಕಾಗ್ಲಿಲ್ವಾ? ಇದನ್ನು ಓದಿದ ಮೇಲೆ ಆಸ್ಕ್ ದೆಮ್ ಟು ಕ್ಲಾರಿಫೈ, ನಾನು ಮಾಡಿದ್ದು ಕರೆಕ್ಟೋ ಇಲ್ಲ ಅವ್ರು ಹೇಳಿದ್ದು ತಪ್ಪು ಅಂತ. ಗವರ್ನರ್ ಖುದ್ದಾಗಿ 1.5 ಗಂಟೆ ಕೂತ್ಕೊಂಡು ಕೇಳಿರೋ ಇಶ್ಯೂ. ಮುಡಾ ಹಗರಣ ಸಂಬಂಧ ಸಿಎಂಗೆ ಪ್ರಾಸಿಕ್ಯೂಷನ್ ಭೀತಿ. ಸಲಹೆ ರೂಪದ 60 ಪುಟಗಳ ಸಂಪುಟ ನಿರ್ಣಯ ರಾಜ್ಯಪಾಲರಿಗೆ ರವಾನೆ. ಈಗಾಗಲೇ ಸಚಿವ ಸಂಪುಟದ ನಿರ್ಣಯ ರಾಜ್ಯಪಾಲರ ಅಂಗಳ ತಲುಪಿದೆ. ಸಲಹೆ ರೂಪದ 60 ಪುಟಗಳ ವಿವರಣೆ ರಾಜ್ಯಪಾಲರಿಗೆ ರವಾನೆಯಾಗಿದೆ. ಸಂಪುಟ ನಿರ್ಣಯ ಆಧರಿಸಿ ರಾಜ್ಯಪಾಲರ ಮುಂದೆ 2 ಅವಕಾಶಗಳಿದ್ದು, ಸಚಿವ ಸಂಪುಟದ ವಿವರಣೆಯನ್ನ ಗಂಭೀರವಾಗಿ ಪರಿಗಣಿಸಿ ರಾಜಕೀಯ ಒತ್ತಡಗಳು ಇಲ್ಲದೇ ಇದ್ರೆ ಸಂಪುಟದ ಸಲಹೆಗೆ ಮಾನ್ಯತೆ ನೀಡಬಹುದು. ಇನ್ನೊಂದು ಅವಕಾಶ ಅಂದ್ರೆ ಮುಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಯಾವ ಕೇಸ್ ದಾಖಲಾಗಿಲ್ಲ, ಸಂಪುಟದ ನಿರ್ಣಯಕ್ಕೆ ಒತ್ತು ನೀಡದೆ ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಬಹುದಾಗಿದೆ. ಇನ್ನು ಆಗಸ್ಟ್ 5ರ ಬಳಿಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ನೀಡೋ ದಾಖಲೆ ಆಧರಿಸಿ ರಾಜ್ಯಪಾಲರು ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಆಗಸ್ಟ್ 4ರಂದೇ ರಾಜ್ಯದಲ್ಲಿ ಬೀಡು ಬಿಡಲಿರುವ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರಾಜಕೀಯ ಬೆಳವಣಿಗೆ ಗಮನಿಸಲಿದ್ದಾರೆ. ಹಾಗಾದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಸರ್ಕಾರದ ನಿಲುವು ಏನಾಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಕಾನೂನು ಹೋರಾಟ ನಡೆಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಇಡೀ ಬೆಳವಣಿಗೆ ಕಾನೂನಾತ್ಮಕ ಅಲ್ಲ ಅಂತ ಸಿಎಂ ಆಪ್ತರು ವಾದಿಸಿದ್ದು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕದ ತಟ್ಟಲು ಸರ್ಕಾರ ತೀರ್ಮಾನಿಸಿದೆ. ಇನ್ನೋ ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ನೀಡಿದ್ರು ಸಿದ್ದರಾಮಯ್ಯ ರಾಜೀನಾಮೆ ನೀಡೋ ಅವಶ್ಯವಿಲ್ಲ ಅಂತ ಸಿಎಂಗೆ ಆಪ್ತ ಕಾನೂನು ಸಲಹೆಗಾರರು ಸಲಹೆ ನೀಡಿದ್ದಾರೆ. BSY ಪ್ರಕರಣದಲ್ಲಿ ಆಗಿದ್ದ ಕಾನೂನು ಅಂಶಗಳೇ ಬೇರೆ, ಈ ಪ್ರಕರಣದ ಕಾನೂನು ಆಯಾಮ ಬೇರೆ ಅನ್ನೋದು ಸರ್ಕಾರದ ನಿಲುವಾಗಿದೆ. ಇನ್ನಿತ ರಾಜಕೀಯದಲ್ಲಾಗೋ ಬೆಳವಣಿಗೆಗಳು ಏನೇನು ಅನ್ನೋದು ನೋಡೋದಾದ್ರೆ,
ಇದರಿಂದ ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವು ಉಂಟಾಗುತ್ತೆ. ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೂ ಪಟ್ಟು ಹಿಡಿಯಬಹುದಾಗಿದೆ. ಇದಕ್ಕೆ ಇದು ರಾಜಕೀಯ ಷಡ್ಯಂತ್ರ ಅಂತ ಸಿಎಂ ರಿಸೈನ್ ಕೊಡದಿರಬಹುದಾಗಿದೆ. ಹೀಗಂತ ಹೈಕಮಾಂಡ್ ನಾಯಕರ ಮುಂದೆ ಸಿಎಂ ಬಲವಾದ ವಾದ ಮಾಡಬಹುದಾಗಿದೆ. ಸಿಎಂ ವಾದಕ್ಕೆ ಹೈಕಮಾಂಡ್ ಒಪ್ಪಲೂಬಹುದು. ಬೇರೆ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಸೃಷ್ಟಿಯ ಆತಂಕ ಶುರುವಾಗಬಹುದು. ಇನ್ನು ನಾಯಕತ್ವದ ವಿಚಾರದಲ್ಲಿ ದೊಡ್ಡ ಚರ್ಚೆಯೋ ಉಂಟಾಗಬಹುದು. ಈ ವೇಳೆ ಹೈಕಮಾಂಡ್ಗೆ ಜಾತಿ ಸಮೀಕರಣದ ತಲೆನೋವು ಉಂಟಾಗಬಹುದು. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆ. ಸಿಎಂಗೆ ಎಐಸಿಸಿ ನಾಯಕರು ದೂರವಾಣಿ ಕರೆ ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸಂದೇಶ ನೀಡಿದ್ದಾರೆ ಎನ್ನಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೂ ಕೂಡ ಸಿಎಂ ರಾಜೀನಾಮೆ ನೀಡೋ ಅವಶ್ಯಕತೆ ಇಲ್ಲ ಅಂತ ಸಿಎಂ ಆಪ್ತ ಕಾನೂನು ಸಲಹೆಗಾರರು ಹೇಳಿದ್ದಾರೆನ್ನಲಾಗಿದೆ. ಯಡಿಯೂರಪ್ಪ ಪ್ರಕರಣದಲ್ಲಿ ಆಗಿದ್ದ ಕಾನೂನು ಅಂಶಗಳೇ ಬೇರೆ, ಈ ಪ್ರಕರಣದ ಕಾನೂನು ಆಯಾಮಗಳೇ ಬೇರೆ ಎನ್ನುತ್ತಿರುವ ಸರ್ಕಾರ ಕಾನೂನು ಸಂಘರ್ಷಕ್ಕೆ ನಾಂದಿ ಹಾಡ್ತಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.